ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರನ್ನ ರಾಜೇಂದ್ರ ರಾಜಣ್ಣ ಭೇಟಿಯಾಗುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲಕ್ಕೆ ಕಾರಣವಾಗಿದ್ದರೆ ಮತ್ತೊಂದು ಕಡೆ ರಾಜೇಂದ್ರ ರಾಜಣ್ಣ ಅವರ ಪುತ್ರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ರಾತ್ರಿ ಸಿಎಂ ಅವರನ್ನ ಭೇಟಿಯಾಗಿ ದೂರು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಸಂಬಂಧ ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯರಿಗೆ ದೂರನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಪೊಲೀಸರಿಗೂ ಕೂಡ ದೂರು ಸಲ್ಲಿಸುವ ಸಾಧ್ಯತೆ ಇದೆ. ಒಂದು ಕಡೆ ಟೀಕೆ ಟಿಪ್ಪಣಿ, ವಾದ ಪ್ರತಿವಾದ, ಏಟು ಎದುರೇಟು ಇದಕ್ಕೆ ಸೀಮಿತವಾಗಿತ್ತು ರಾಜ್ಯ ರಾಜಕಾರಣ. ಈಗ ಅತ್ಯಂತ ಹೇಯ ಪ್ರಕ್ರಿಯೆಗೆ ಸಾಕ್ಷಿಯಾಗ್ತಾ ಇದೆ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಅಂತ ರಾಜಣ್ಣ ಹೇಳ್ತಾರೆ, ಅವರ ಮಗ ರಾಜೇಂದ್ರ ಹೇಳ್ತಾರೆ. ದೂರು ಯಾಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ಆನ್ಸರ್ ಇಲ್ಲ. ಆದರೆ ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜೇಂದ್ರ ಅವರು ಭೇಟಿಯಾಗಿದ್ದಾರೆ. ಗಮನಿಸ್ತಾ ಇರ್ಬೋದು. ನಿನ್ನೆ ನೈಟ್ ಸಿದ್ದರಾಮಯ್ಯ ಅವರನ್ನ ರಾಜೇಂದ್ರ KN ರಾಜಣ್ಣ ಅವರ ಪುತ್ರ ಭೇಟಿಯಾಗಿದ್ದಾರೆ. ಜೊತೆಗೆ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಅವರ ಬಳಿ ಇರುವಂಥ ದಾಖಲೆಯನ್ನು ಸಿಎಂಗೆ ಕೊಟ್ಟಿದ್ದಾರೆ. ಜೊತೆಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರಿಗೆ ದೂರು ಕೊಡಲ್ವಾ ಅಂತ ಹೇಳಿದ್ರೆ ಕೊಡ್ತಾರಂತೆ. ನೋಡಬೇಕಿರುವಂಥದ್ದು, ಈಗ ದೂರು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ, ಅದಾದ ಬಳಿಕ ಪೊಲೀಸರಿಗೆ ಕೊಡ್ತಾರಂತೆ. ಈ ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಏನಾದರೂ ಉನ್ನತ ಮಟ್ಟದ ತನಿಖೆ ಆಗುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದಷ್ಟೇ ಮಾಹಿತಿ ಇರುವಂಥದ್ದು. ಇದರ ಜೊತೆಗೆ ಇದರ ರಿಸಲ್ಟ್ ಏನಾಗುತ್ತೆ, ಔಟ್ಪುಟ್ ಏನು, ಯಾರಿಗೆ ಲಾಭ ಈ ಹನಿ ಟ್ರ್ಯಾಪಿಂದ, ಅದು ಕೂಡ ಚರ್ಚೆ ನಡೀತಾ ಇದೆ. ಇನ್ನು ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ಗೆ ಯತ್ನಿಸಿದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ನಾಳೆ ಅಥವಾ ನಾಡಿದ್ದು ಡಿಜಿ ಮತ್ತು AIGಗೆ ದೂರು ಸಲ್ಲಿಸುವ ಸಾಧ್ಯತೆ ಇದೆ. ಸಿಎಂ ಬಳಿಕ ರಾಜೇಂದ್ರ ಪುತ್ರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನಗೂ ಹನಿ ಟ್ರ್ಯಾಪ್ ನಡೆಸಲು ಕೆಲವರು ಯತ್ನಿಸಿದ್ದಾರೆ. ರಾಜೇಂದ್ರ ಅವರ ಆರೋಪ ಇದು. ಕಳೆದ 3 ತಿಂಗಳಿನಿಂದ ಹನಿ ಟ್ರ್ಯಾಪ್ ಬಗ್ಗೆ ಯತ್ನಿಸಿದ್ದಾರೆ. ಹನಿ ಟ್ರ್ಯಾಪ್ ನಡೆಸಲು ನಮ್ಮ ಮಧುಗಿರಿ ನಿವಾಸಕ್ಕೂ ಕೂಡ ಬಂದಿದ್ರು. ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಸರ್ಕಾರಿ ನಿವಾಸಕ್ಕೂ ಬಂದು ಹನಿ ಟ್ರ್ಯಾಪ್ಗೆ ಯತ್ನವನ್ನು ನಡೆಸಿದ್ದಾರೆ. ಯಾವ ಕಾರಣಕ್ಕಾಗಿ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾರೆ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯನವರನ್ನ ಭೇಟಿಯಾದರೂ ಅದಾದ ಬಳಿಕ ಮಾಹಿತಿಯನ್ನು ಕೊಟ್ಟರು, ಏನೆಲ್ಲ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ. ಅದಾದ ಬಳಿಕ ರಿಯಾಕ್ಟ್ ಮಾಡಿದ್ರು ಮಾಧ್ಯಮದವರಿಗೆ. ನಾಳೆ ನಾಡಿದ್ದು ದೂರು ಕೊಡ್ತೀನಿ, ಆದರೆ 3 ತಿಂಗಳಿಂದ ಕೂಡ ಹನಿ ಟ್ರ್ಯಾಪ್ಗೆ ಯತ್ನ ನಡೀತಾ ಇದೆ. ಮಧುಗಿರಿ ನಿವಾಸಕ್ಕೂ ಬಂದಿದ್ದರು, ಅದೇ ರೀತಿಯಾಗಿ ಸರ್ಕಾರಿ ನಿವಾಸಕ್ಕೂ ಬಂದಿದ್ದರು ಕೂಡ ಅಂತ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಇಡೀ ಪ್ರಕರಣವನ್ನು ಗಮನಿಸಿದರೆ ಇಲ್ಲಿಯವರೆಗೂ ಇದ್ದಂಥ ಪ್ರಶ್ನೆ, ರಾಜೇಂದ್ರ ಅಥವಾ ರಾಜಣ್ಣನವರು ಯಾಕೆ ಇಲ್ಲಿವರೆಗೂ ದೂರನ್ನು ಕೊಡಲಿಲ್ಲ ಅಂತ ಹೇಳಿ. ಈಗ ರಾಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ, ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂಥದ್ದು. ದೂರು ಯಾವತ್ತು ದಾಖಲಾಗುತ್ತೆ, ದೂರು ದಾಖಲಾದ ನಂತರ ವಾಟ್ ನೆಕ್ಸ್ಟ್ ಅಂತ? ಮಹೇಶ್, ಇಡೀ ರಾಜಕಾರಣದಲ್ಲಿ ಒಂದಷ್ಟು ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಹನಿ ಟ್ರ್ಯಾಪ್ ಪ್ರಕರಣ. ಯಾವಾಗ ಸದನದಲ್ಲಿ ಪ್ರಸ್ತಾಪ ಆಯ್ತು, ಅದು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡಿತಾ ಹೋಗ್ತಾ ಇದೆ. ಯಾಕೆಂತಂದು ಹೇಳಿದ್ರೆ, ಸದನದಲ್ಲಿ ಪ್ರಸ್ತಾಪ ಆಗುವ ಮುನ್ನ ತೆರೆಮರೆಯಲ್ಲಿ ಗುಸುಗುಸು ಮಾತುಗಳು, ಅವ್ರದ್ದಾಗಿದೆಯಂತೆ ಇವ್ರದ್ದಾಗಿದೆಯಂತೆ ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಯಾವಾಗ ಸದನದಲ್ಲಿ ಸ್ವತಃ ರಾಜಣ್ಣ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಯತ್ನಾಳ್ ಅವರೇ ಕೇಳಿದ ಹಿನ್ನೆಲೆಯಲ್ಲಿ, ಅವಾಗಿಂದ ನೇರವಾಗಿ ರಾಜೇಂದ್ರ ಮತ್ತು MLC ರಾಜೇಂದ್ರ ಮತ್ತು ಸಚಿವ ರಾಜಣ್ಣ ಅವರು ಇಬ್ಬರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ಆಗಿದೆ, ಹನಿ ಟ್ರ್ಯಾಪ್ ಮಾಡುವಂತ ಯತ್ನ ನಡೆದಿದೆ ಅನ್ನೋಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಅವರು ಲಿಖಿತವಾದಂತಹ ದೂರನ್ನ ಕೊಡ್ತೇವೆ. ಆ ಲಿಖಿತವಾದಂತಹ ದೂರಿನ ಆಧಾರಿತವಾಗಿನೇ ನಾವು ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೇವೆ ಅನ್ನೋಂತ ಭರವಸೆಯನ್ನ ಸದನದಲ್ಲಿ CM ಕೊಟ್ಟಿದ್ರು, ಗೃಹ ಸಚಿವರು ಕೊಟ್ಟಿದ್ರು. ಆದ್ರೆ ಯಾವ ಸ್ವರೂಪದ ರೀತಿಯಲ್ಲಿ ತನಿಖೆಗಳನ್ನ ಮಾಡಬೇಕು ಅನ್ನೋಂತ ಒಂದಷ್ಟು ಪ್ರಶ್ನೆ. ಯಾಕಂತಂದ ಹೇಳಿದ್ರೆ, ಗಂಭೀರ ಆರೋಪ ಏನಂತಂದ ಹೇಳಿದ್ರೆ, ಸರ್ಕಾರದಲ್ಲಿರುವಂತಹ ಮತ್ತೊಬ್ಬ ನಾಯಕನೇ
ಇದನ್ನ ಮಾಡಿದ್ದಾರೆ ಅನ್ನೋಂತ ಒಂದಷ್ಟು ಚರ್ಚೆಗಳು ಇಲ್ಲ ಮಾತುಕತೆಗಳು ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ನೇರವಾಗಿ ಆ ಕಡೆನೂ ಇದ್ದಾರೆ ಈ ಕಡೆನೂ ಇದ್ದಾರೆ ಅದನ್ನ ಮಾತನಾಡುವಂತ ಕೆಲಸ ಆಗುತ್ತೆ ಅನ್ನೋಂತ ಮಾತುಗಳು ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಯಾರು ಆ ಒಂದು ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯ ಸರ್ಕಾರದ ಅಸಹಾಯಕತೆ ಎಲ್ಲೂ ಕೂಡ ಕಾಣದ ರೀತಿಯಲ್ಲಿ ಎಲ್ಲಾ ರೀತಿಯ ಸಂಪೂರ್ಣವಾಗಿ ಆಂತರಿಕ ತನಿಖೆಯನ್ನ ನಡೆಸ್ಬೇಕಾ ಅಥವಾ ಯಾವ್ದಾದ್ರು ತನಿಖಾ ಸಂಸ್ಥೆಗೆ ಕೊಟ್ಟು ನಡೆಸ್ಬೇಕಾ? ಯಾಕೆಂತಂದ್ ಹೇಳಿದ್ರೆ ರಾಜಕೀಯ ದಿಕ್ಕಿನ ವಿಚಾರನೂ ಕೂಡ ರಾಜ್ಯ ರಾಜಕೀಯದ ವಿಚಾರಗಳನ್ನು ಒಂದಷ್ಟು ಚರ್ಚೆ ಮಾಡಬೇಕಾಗತ್ತೆ, ಹಾಗೂ ಅವುಗಳ ಬಗ್ಗೆನೂ ಕೂಡ ಪರಿಗಣಿಸ್ಬೇಕಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತಹ ವಿಧಾನ ಪರಿಷತ್ನ ರಾಜಣ್ಣ ಅವರು ಕಂಪ್ಲೀಟ್ ಆದಂತ ಎಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ. ವಿವರಣೆ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೈಕಮಾಂಡ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತಂದಾಗ್ಲೂ ಕೂಡ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದೇ ಇದೆ ಈಗ ಒಂದಷ್ಟು ಪ್ರಶ್ನೆಗಳಾಗಿರುವಂತದ್ದು. ಅದನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ತೀರ್ಮಾನ ಮಾಡುತ್ತೆ. ಮಹೇಶ್, ಧನ್ಯವಾದ ದುರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ.